ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿಕುಮಾರ್. ಸೊ ಈ ಸತಿ ಅಂತೂ ಈ ವಿಡಿಯೋ ಮಾಡೋಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ, ಒಂದು ಯಾವ ರೀತಿಯಾಗಿ ಖುಷಿನ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಗೊತ್ತಿಲ್ಲ. ಮೆನಿ ಆಫ್ ದಿ ಸ್ಟೂಡೆಂಟ್ಸು ಏನಪ್ಪಾ ಅಂದ್ರೆ ಒಂದು ಶಾಕ್ ಕೊಟ್ಟಿದ್ದಂತೂ ನಿಜ. ಯಾಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ರಿಸಲ್ಟ್ ಬರುತ್ತೆ ಅಂತ ಹೇಳಿರ್ತೀನಿ. ರಿಸಲ್ಟ್ ಬರುತ್ತೆ ಮೊದಲನೇ ದಿನ ಕಾಲ್ ಮೇಲೆ ಕಾಲು, ಸರ್ ನೀವ್ ಹೇಳ್ದಂಗೆ ನಾವು ಬರ್ದಿದ್ದೀರಿ, ನೀವ್ ಹೇಳ್ದಂಗೆ ಬರ್ದಿರಿ, ಆದ್ರೂ ಫೇಲ್ ಆಗಿದೆ, ನೀವ್ ಹೇಳ್ದಂಗೆ ಬರ್ದಿರಿ, ಫೇಲ್ ಆಗಿದೆ. ಅದ್ರಲ್ಲಂತೂ ಮೊದಲನೇ ದಿನ ನನಗೆ ತುಂಬಾ ಬೇಜಾರಾಗೋಯ್ತು. ಇದೇನಪ್ಪ ಈ ತರ ಹೇಳ್ತಾ ಇದಾರೆ, ಇಷ್ಟು ಸೆಮಿಸ್ಟರ್ಗಳಲ್ಲಿ ಈಗ ಆಗಿರುವಂತ ವರ್ಷಗಳಲ್ಲಿ ಆಗದೆ ಇರುವಂತದ್ದು ಯಾಕೆ ಅಂತ ಅನಿಸ್ತಾ ಇತ್ತು. ಆಮೇಲೆ ನೆಕ್ಸ್ಟ್ ಡೇ ಯಾವಾಗ ರಿಸಲ್ಟ್ ಚೇಂಜ್ ಆಗಿರೋದು ಬಂದಿದೆ ಅಂತ ಒಬ್ಬ ಹುಡುಗ ನನಗೆ ಒಂದು ಕಮೆಂಟ್ ಮಾಡಿ ಕಳಿಸ್ತಾನೆ, ಅವಾಗ ಶುರುವಾಯಿತು ಕಾನ್ಫಿಡೆನ್ಸು. ಓ, ಸದ್ಯಕ್ಕೆ ಈಗ ಅಸ್ಲಿ ರಿಸಲ್ಟ್ ಬರುತ್ತೆ ಅಂತ ಅವಾಗ ನನಗನ್ನಿಸ್ತು. ಅದೇ ತರನೇ ಒನ್ ಬೈ ಒನ್ ಬರ್ತಾ ಹೋಯ್ತು. ಸರ್ ಪಾಸ್ ಆಯ್ತು, ಪಾಸ್ ಆಯ್ತು, ಪಾಸ್ ಆಯ್ತು ಅಂತ ಅವಾಗ ಅನಿಸ್ತು. ನೋಡಿ, ಇದರಿಂದ ಅರ್ಥ ಮಾಡ್ಕೊಬೇಕಾದೇನಪ್ಪಾ ಅಂತಂದ್ರೆ, ಒಂದು ನಾವು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಇದ್ರೆ, ಅಂದ್ರೆ ಹಾರ್ಡ್ ವರ್ಕ್ ಅನ್ನೋದು ಇತ್ತು ಅಂತಂದ್ರೆ ಸಕ್ಸಸ್ ಅನ್ನೋದು ಇದ್ದೇ ಇರುತ್ತೆ. ಒಂದಿನ ಹೆಚ್ಚು ಕಡಿಮೆ ಆಗ್ಬೋದು, ಬಟ್ ಸಕ್ಸಸ್ ಮಾತ್ರ ಕಟ್ಟಿಟ್ಟ ಬುತ್ತಿ. ಅಂದ್ರೆ ಇದರಿಂದ ನೀವು ಅರ್ಥ ಮಾಡ್ಕೊಬೇಕಾಗಿರುವಂತದ್ದು, ನೀವೆಲ್ಲಾ ಕಷ್ಟ ಬಿದ್ದು ಬರ್ದಿದ್ದೀರಾ ಎಕ್ಸಾಮ್ನ, ಅದೇ ರೀತಿ ಎಫರ್ಟ್ ಹಾಕಿದೀರಾ, ಅದೇ ರೀತಿ ರಿಸಲ್ಟ್ ಮೇಲೆ ಫುಲ್ ಕಾನ್ಫಿಡೆನ್ಸ್ ಇದೆ. ನನಗನ್ನಿಸ್ತಂಗೆ ಕಾಲ್ ಮಾಡಿರುವಂತ ವಿದ್ಯಾರ್ಥಿಗಳಲ್ಲಿ 50 to 70% ವಿದ್ಯಾರ್ಥಿಗಳು ಹೇಳಿದ್ದು, ಇಲ್ಲ ಸರ್ ನೀವು, ಆಮೇಲೆ ನಾನು ಆನ್ಸರ್ಸ್ ನ ತೆಗೆದು ನೋಡಿದೆ, ಕೀ ಆನ್ಸರ್ಸ್ ನ ತೆಗೆದೆ, ಅದು ಕೂಡ ಅದೇ ತರ ಇತ್ತು, ಆದ್ರೂ ಕೂಡ ಫೇಲ್ ಅಂತ ಬರ್ತಿದೆ ಹೇಗೆ. ಸೊ ಈ ಕಾನ್ಫಿಡೆನ್ಸ್ ಇದೆಯಲ್ಲ, ಈ ಕಾನ್ಫಿಡೆನ್ಸ್ ಏನಾಯ್ತು, ನೆಕ್ಸ್ಟ್ ಡೇಗೆ ಆ ಕಾನ್ಫಿಡೆನ್ಸ್ ಅಲ್ಲಿ ಯಾರು ಬರ್ದಿದಾರೋ ಅವ್ರಿಗೆಲ್ಲ ಉತ್ತರ ಸಿಕ್ತು. ಅಂದ್ರೆ ಅರ್ಥ ಮಾಡ್ಕೊಬೇಕು, ಯಾವುದೇ ಕಾರಣಕ್ಕೂ ಆತರ ಪಡಕ್ ಹೋಗ್ಬಾರ್ದು. ಸೊ ರಿಸಲ್ಟ್ ಬಂದಿದ್ದ ದಿನ ಪಟ್ಟಂತ ಆತ್ರದಿಂದ ಏನು ಎಡವಟ್ ಮಾಡ್ಕೊಂಡಿರಾ, ಏನಪ್ಪಾ ರಿಸಲ್ಟ್ಗೆ ಈ ತರ ಒಂದು ನಾವು ಬರ್ದಿರೋದ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ಅದು ನಂಬಿಕೆ ಅಂತಂದ್ರೆ. ಯಾಕಂದ್ರೆ ನಂಬಿಕೆ ಇಟ್ಟಿಲ್ಲ ಅಂದಿದ್ರೆ ನೆಕ್ಸ್ಟ್ ಡೇ ವರ್ಗೂ ವೆಯ್ಟ್ ಮಾಡಕ್ಕೆ ಕಷ್ಟ ಆಗ್ತಿತ್ತು. ಅದೇ ರೀತಿಯಾಗಿ ನೆಕ್ಸ್ಟ್ ಡೇ ಬಂದ್ಮೇಲೆ ಅಸ್ಲಿ ರಿಸಲ್ಟ್ ಬಂತು. ಅವಾಗ ಅನಿಸ್ತು, ದಿಸ್ ಇಸ್ ದ ಮೇನ್ ಥಿಂಗ್. ಓಕೆನಾ. ಸೊ ನನಗನ್ನಿಸ್ತಂಗೆ ಒಂದು 900 ಮೇಲೆ ನನಗೇನು ಸ್ಟೂಡೆಂಟ್ಸು ಕಾಲ್ ಮಾಡಿರೋದು, ಮೆಸೇಜ್ ಮಾಡಿರೋದು, ಯೂಟ್ಯೂಬ್ ಅಲ್ಲಿ ಕಮೆಂಟ್ ಹಾಕಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರ್ಬೋದು, ಇದೆಲ್ಲ ಕೂಡ ಖುಷಿ ತಂದಿರುವಂತ ವಿಚಾರನೆ. ಯಾಕಂದ್ರೆ ರಿಸಲ್ಟ್ ಈ ರೀತಿ ಬಂದಿದ್ದ ಜೊತೆಲಿ ಈ ತರ ನೀವ್ ಹೇಳಿರೋದ್ರಿಂದ ನಾವು ಒಂಥರ ಪಾಸ್ ಆಗಿದ್ದೀರಿ, ನಿಮ್ಮ ವಿಡಿಯೋ ನೋಡಿ ಪಾಸ್ ಆಗಿದ್ದೀರಿ, ನೀವು ಕೊಟ್ಟಿರುವಂತ ನೋಟ್ಸ್ ನೋಡಿ ಪಾಸ್ ಆಗಿದ್ದೀರಿ, ಇದು ನಮ್ಗೆ ತುಂಬಾ ಖುಷಿ ಕೊಡುತ್ತೆ. ಆ ಖುಷಿನೇ ಒಂಥರ. ಸೊ ದಟ್ ಇಸ್ ವಾಟ್ ತುಂಬಾ ಥ್ಯಾಂಕ್ಸ್ ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಅದನ್ನ ನೀವು ಎಕ್ಸ್ಪ್ರೆಸ್ ಮಾಡಿದೀರಾ. ಜೊತೆಲಿ ಈ ಸತಿ ನಾವು ನೋಡಿದಂತಹ ಚೇಂಜಸ್ ಏನಪ್ಪಾ ಅಂದ್ರೆ, ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಏನೋ ಒಂದು GPT ಲಿಂಕ್ಸೂರ್ ಅವರು ಕ್ರಿಯೇಟ್ ಮಾಡಿರುವಂತ ಪೇಜ್ ಅಲ್ಲಿ ಆಲ್ಮೋಸ್ಟ್ ನೋಡಿ 10,638 ಲೈಕ್ಸ್ ವರ್ಗೂ ಫಾಲೋ ಮಾಡಿರುವಂತದನ್ನ ನೋಡ್ತಾ ಇದ್ದೀನಿ. ಜೊತೆಲಿ ನೋಡ್ಬೋದು ಕಮೆಂಟ್ಗಳಲ್ಲಿ ಸುಮಾರು ರೀತಿಯಾದಂತಹ ಪಾಸಿಟಿವ್ ಕಮೆಂಟ್ಸ್. ಅದರಲ್ಲಿ ಕೆಲವರು ಇನ್ನ ಕೇಳ್ತಾ ಇದಾರೆ ಯಾವ ಚಾನಲ್ ಅಂತೇಳಿ. ಅಂದ್ರೆ ಇನ್ನ ಎಷ್ಟೋ ಜನಕ್ಕೆ ಗೊತ್ತಿಲ್ದಿರುವಂತಹ ಚಾನ್ಸಸ್ ಇದೆ ಅಂತ ನಂಗೆ ಅನ್ಸುತ್ತೆ. ಸೊ ಇದ್ರಲ್ಲಿ ನೋಡ್ಬೋದು, ಮೆನಿ ಆಫ್ ದೇಮ್ ಪಾಸ್ಟ್ ಇನ್ ಎಕ್ಸಾಮ್ಸ್. ಕಿಂಗ್ ಆನ್ಲೈನ್ ಅಲ್ಲಿ ಕ್ಲಾಸ್ ಕೇಳಿದಿರಾ, ನಾವು ಡೈರೆಕ್ಟ್ ಆಗಿ ಕೇಳಿದಿರಿ. ಸೊ ಇದನ್ನೆಲ್ಲ ನೋಡಕ್ ಖುಷಿ ಆಗುತ್ತೆ. ಜೊತೆಲಿ ನಾನು ಕಮೆಂಟ್ ಹಾಕಿದ್ದೆ, ಸಕ್ಸಸ್ ಮೀಟ್ ಅನ್ನೋದನ್ನ ಯಾವ ರೀತಿಯಾಗಿ ಇದ್ ಮಾಡೋಣ ಅಂತ. ಸೊ ಸುಮಾರು ಜನ ಒಂದು 800 ಮೆಂಬರ್ಸ್ ಅದಕ್ಕೆ ರೆಸ್ಪಾನ್ಸ್ ಮಾಡಿದ್ರು. ಅದಕ್ಕೆ ನಾನೊಂದು ಗೂಗಲ್ ಮೀಟ್ ನ ಮಾಡ್ತೀನಿ. ಇದಕ್ಕೆಲ್ಲ ನೀವು ಕಮೆಂಟ್ ಅಲ್ಲಿ ಎಸ್ ಗೂಗಲ್ ಮೀಟ್ ಅಂತ ಕಳಿಸಿದ್ರೆ ನಾನು ಖಂಡಿತ ಅದಕ್ಕೆ ಒಂದು ಗೂಗಲ್ ಮೀಟ್ ಅನ್ನ ಲಿಂಕ್ ಕಳಿಸ್ತೀನಿ. ಅವತ್ತಿನ ದಿನ ಯಾರೆಲ್ಲ ಒಂದು ಖುಷಿ ಆಗಿದ್ದೀರಾ ರಿಸಲ್ಟ್ ಇಂದ, ಮ್ಯಾಥ್ಸ್ ಎಷ್ಟೋ ಒಂದು 8 ಅಟೆಂಪ್ಟ್ಸ್ ಆಗಿರ್ಲ ಸರ್ ನಾನು ಪಾಸ್ ಆಯ್ತು, ಸುಮಾರು ಜನ. ಅಂದ್ರೆ ಒಂದು ಬೆಳಗಾವಿಂದ ಇರ್ಬೋದು, ರಾಯಚೂರಿಂದ ಇರ್ಬೋದು, ಅಥವಾ ಬಳ್ಳಾರಿಯಿಂದ ಇರ್ಬೋದು, ಬೆಂಗಳೂರಿಂದ ಇರ್ಬೋದು, ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಕೂಡ ಒಬ್ರಲ್ಲ ಇಬ್ಬಿಬ್ರು ವಿದ್ಯಾರ್ಥಿಗಳು ನನಗೆ ಕಾಲ್ ಮಾಡಿ ಹೇಳಿದೀರಾ. ತುಂಬಾನೇ ಖುಷಿ ಆಯ್ತು. ಅಂಡ್ ಅದೇ ರೀತಿಯಾಗಿ ನಾನು ಥ್ಯಾಂಕ್ಸ್ ಜೊತೆಗೆ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಬ್ರು ಮಂಡ್ಯದಿಂದ ಕಾರ್ತಿಕ್ ಅಂತ ಕಾಲ್ ಮಾಡಿದ್ರು, ಸರ್ ಮೆಕ್ಯಾನಿಕಲ್ ಸಬ್ಜೆಕ್ಟ್ 4 ಸಬ್ಜೆಕ್ಟ್ ಅನ್ನ ನಾನು ಒಂದೇ ಅಟೆಂಪ್ಟ್ ಅಲ್ಲಿ, ಅದು 4 ಸಬ್ಜೆಕ್ಟ್ ಕೂಡ ನಿಮ್ ವಿಡಿಯೋಸ್ ನೋಡೇ ನಾನು ಪಾಸ್ ಆಗಿದ್ದೀನಿ. ಅಂದ್ರೆ ಇದರಿಂದ ನಿಮ್ಗೆ ಬರ್ಬೇಕಾಗಿರುವಂತಹ ಮೋಟಿವೇಶನ್ ಏನಪ್ಪಾ ಅಂತಂದ್ರೆ, ಇದು ಕಷ್ಟದ ಕೆಲಸ ಅಲ್ಲ. ಸೊ 4 ಸಬ್ಜೆಕ್ಟ್ ಇರ್ಲಿ, ಎಷ್ಟಾದ್ರೂ ಇರ್ಲಿ, ನೀವು ಮನಸ್ಸು ಮಾಡಿದ್ರೆ ಅದು ಸುಲಭನೇ. ಅದನ್ನ ಕರೆಕ್ಟ್ ರೀತಿಯಲ್ಲಿ ನಾವು ನೋಡ್ಬೇಕಷ್ಟೇನೆ. ಅದೇ ಜೊತೆಲಿ ನೀವು ಸುಮಾರು ಜನ ಸ್ಟೂಡೆಂಟ್ಸ್ ಕಮೆಂಟ್ ಆಗ್ತಾ ಇದೀರಾ, ಸರ್ ನಮ್ಗೆ ಈ ಸಬ್ಜೆಕ್ಟ್ ಮಾಡಿ, ಈ ಸಬ್ಜೆಕ್ಟ್ ಮಾಡಿ ಅಂತ.
ಈ ಬರುವಂತ ಎಕ್ಸಾಮ್ ಅಲ್ಲಿ ನೀವು ನೋಡಿರ್ಬೋದು. ಯಾಕಂದ್ರೆ ನಾನು ಆಲ್ಮೋಸ್ಟ್ ಎಕ್ಸಾಮ್ ರಿಸಲ್ಟ್ ಬಂದು ಒಂದು ವೀಕ್ ಆದ್ರೂ ಕೂಡ ಒಂದು ಲೈವ್ ಅಟೆಂಡ್ ಮಾಡಕ್ ಆಗ್ತಾ ಇರ್ಲಿಲ್ಲ, ಬಿಕಾಸ್ ಆಫ್ ಸಮ್ ಪರ್ಸನಲ್ ರೀಸನ್ಸ್ ಇಂದ. ಬಟ್ ಖಂಡಿತ ಆ ಲೈವ್ ನ ನಾನು ಹೇಳ್ತೀನಿ, ಅವಾಗ ಲೈವ್ ನ ಜಾಯ್ನ್ ಆಗಿ ಜೊತೆಲಿ ಈಗಿರುವಂತಹ ಅಪ್ಡೇಟೆಡ್ ಏನು DCET ಇದೆ ಅದ್ರ ಬಗ್ಗೆ ಎಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲೊಂದ್ ಕಡೆ ಆಯ್ತು ಅಂತಂದ್ರೆ ಇನ್ನೊಂದ್ ಕಡೆ ಯೂಟ್ಯೂಬ್ ಅಲ್ಲಿ ಕೂಡ ನಾವು ನೋಡ್ಬೋದು ಕಮೆಂಟ್ಸ್ ಅನ್ನ ಇಲ್ಲಿ ಕಳಿಸಿರುವಂತದ್ದು. ಸೆಕೆಂಡ್ ಸೆಮ್ PMS ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್, ಅದಾದ್ಮೇಲೆ ನಮಗೆ ಫಸ್ಟ್ ಸೆಮ್ ಆಲ್ ಸಬ್ಜೆಕ್ಟ್ ಪಾಸ್, ಸೆಕೆಂಡ್ ರ್ಯಾಂಕ್, MAX MFE ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸರ್. ಇಲ್ಲಿ ನೋಡ್ಬೋದು ನೀವು, ಕ್ಲಾಸ್ ಸೂಪರ್, ಬೆಪ್ಸೋ, ಅದೇ ರೀತಿ ಥ್ಯಾಂಕ್ ಯು ಸರ್, ಮ್ಯಾಕ್ಸಿಮಮ್ ಪಾಸ್ ಆಯ್ತು ನೀವು ಹೇಳಿ ಕೊಟ್ಟ ಪ್ರಾಬ್ಲಮ್ ಇಂದ ಅಂತ ಹೇಳ್ತಿದ್ದಾರೆ. ಸೊ ಈ ತರ ಒಂದು ಐ ಆಮ್ ಪಾಸ್ಟ್, ಸೆಕೆಂಡ್ ಚಾಪ್ಟರ್ ಎಕ್ಸ್ಪ್ಲೇನ್, ಥ್ಯಾಂಕ್ ಯು ಸರ್ ವೆರಿ ಮಚ್, ಎಕ್ಸಾಮ್ ಅಲ್ಲಿ ಪಾಸ್ ಆಯ್ತು, ಐ ಹ್ಯಾವ್ ಪಾಸ್ಟ್ PMS. ಸೊ ಯಾವ್ಯಾವೆಲ್ಲ ಸಬ್ಜೆಕ್ಟ್ಸ್ ಇದಾವೆ ಅದನ್ನ ಫಸ್ಟ್ ನೋಡ್ಕೊಳ್ಳಿ, ಅದರಿಂದ ನೀವು ಬೆನಿಫಿಟ್ ಅಂತ ತಗೊಬೋದು. ಇದೇ ರೀತಿಯಾಗಿ ನೀವು ಬೇರೆ ಬೇರೆ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡ್ತಾ ಬನ್ನಿ. ಯಾಕಂದ್ರೆ ನೀವು ಒಬ್ಬರೇ ಪಾಸ್ ಆಗೋದು ಅಂತಲ್ಲ, ನಿಮ್ಮ ಫ್ರೆಂಡ್ಸ್ ಸುಮಾರು ಜನ ಗೊತ್ತಿಲ್ದವರು ಇದ್ದಾರೆ. ಯಾಕಂದ್ರೆ ನಾವು ನೋಡಿದಾಗ ಇನ್ಸ್ಟಾದಲ್ಲಿ ನಾವು ನೋಡ್ಬೋದು, ಏನಪ್ಪಾ ಅಂದ್ರೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಯೂಶುವಲ್ ನಾನು ಜಾಸ್ತಿ ಇನ್ಸ್ಟಾ ಯೂಸ್ ಮಾಡೋದಿಲ್ಲ, ಬಟ್ ಈಗ ನನ್ನ ಅಫಿಷಿಯಲ್ ಇನ್ಸ್ಟಾ ಪೇಜ್ ಇದೆ, ಅದನ್ನ ಫಾಲೋ ಮಾಡಿ. ರವಿ ಆರ್ ನಂದಿಕೊಂಡ ಅಂತ ಬರುತ್ತೆ, ಸೊ ಅದನ್ನ ಫಾಲೋ ಮಾಡ್ಬೋದು ನೀವು. ಅಲ್ಲಿ ಕೂಡ ನಾನು ಬಟ್ ಏನಂದ್ರೆ ಒಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಚಿಕ್ಕ ಚಿಕ್ಕ ವಿಚಾರಗಳಿಗೆ ಕಾಲ್ ಮಾಡೋದನ್ನ ದಯವಿಟ್ಟು ಸ್ಟಾಪ್ ಮಾಡಿ. ಏನಂತಂದ್ರೆ ಫೀಸ್ ಕಟ್ಟುವಂಥದ್ದು, ಫೀಸ್ ಅನೌನ್ಸ್ ಮಾಡದಿರೋದು, ಆ ವಿಚಾರಗಳು ನನಗೆ ಜಾಸ್ತಿ ಗೊತ್ತಿರೋದಿಲ್ಲ. ಎಜುಕೇಶನ್ ಅಂದ್ರೆ ಕರಿಕ್ಯುಲಮ್ ಬಗ್ಗೆ ನೀವು ಸ್ಟೂಡೆಂಟ್ ಏನಾರ ಡೌಟ್ಸ್ ಕೇಳಿ, ಖಂಡಿತ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಓಕೆನಾ? ಸೊ ಇದು ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದಾಗೆ ಈಗ ನೆಕ್ಸ್ಟ್ ಕಮಿಂಗ್ ಎಕ್ಸಾಮ್ಸ್ ಕೂಡ ನಾನು ಮೇನ್ ಆಗಿ ಏನಪ್ಪಾ ಅಂದ್ರೆ ಇನ್ನ ಉಳಿದಿರುವಂತಹ ಪಾತ್ವೇ ಸಬ್ಜೆಕ್ಟ್ಸ್ ನ ಮಾಡ್ತಾ ಇದೀನಿ. ಸೊ ಪಾತ್ವೇ ಸಬ್ಜೆಕ್ಟ್ ನಿಮ್ಗೆಲ್ಲ ಗೊತ್ತೇ ಇದೆ, ಮೊಬೈಲ್ ಆಪ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ನಿಮ್ಮ ಮೊಬೈಲ್ ಆಪ್ ಅಲ್ಲಿ ನೋಡಬಹುದು. ಇಲ್ಲಿ ನನಗೆ ಒಂದು ಇದಾಗಿದೆ ಏನಪ್ಪಾ ಅಂದ್ರೆ, ಈ ಒಂದು ಪೇಜ್ ಅಲ್ಲೇ ಇಲ್ಲಿ 10,000 ಲೈಕ್ಸ್ ಇದೆ ಅಂತಂದ್ರೆ, ಬಟ್ ಸ್ಟಿಲ್ ನನ್ನ ಮೊಬೈಲ್ ಆಪ್ ಈಗ ಒಂದು 5K ಡೌನ್ಲೋಡ್ಸ್ ಮಾತ್ರ ಕಾಣಿಸ್ತಿದೆ. ದಯವಿಟ್ಟು ಇನ್ನು ಯಾರು ಡೌನ್ಲೋಡ್ ಮಾಡಿಲ್ವೋ ಮೊಬೈಲ್ ಆಪ್ ನ ಡೌನ್ಲೋಡ್ ಮಾಡಿ. ಅಂದಾಗೆ ಇಷ್ಟರಲ್ಲೇ ನಿಮ್ಗೆ ಇನ್ನೂ ಒಂದು ಸರ್ಪ್ರೈಸ್ ಥಿಂಗ್ ಕೊಡಕ್ಕೆ ಖಂಡಿತ ಕೊಡ್ತೀನಿ. ಅದು ನಿಮ್ಗೆ ಇಷ್ಟ ಆಗುತ್ತೆ ಕೂಡ, ಯಾಕಂದ್ರೆ ಅದನ್ನ ನಾನು ಕಂಪ್ಲೀಟ್ ಮಾಡಿದ್ಮೇಲೆ ಅದನ್ನ ಮಾಡ್ತಾ ಇರುವಂತ ಪ್ರಾಜೆಕ್ಟ್ ಏನು ಅಂತ ಹೇಳಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ನ ಫಾಲೋ ಮಾಡ್ತಾ ಇರಿ ಏನು ಅಂತ ಹೇಳ್ತೀನಿ ನಾನು ಖಂಡಿತವಾಗ್ಲು. ಸೊ ಈ ರೀತಿಯಾಗಿ ಸ್ಟಡಿ ಮಾಡ್ತಾ ಬನ್ನಿ, ಎಲ್ಲಾ ಸಬ್ಜೆಕ್ಟ್ ನ ಕ್ಲಿಯರ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಸೊ ಇನ್ನೂ ಹೆಚ್ಚಿಗಿರುವಂತಹ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.